ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನಿತಾ ಶಿವು ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನಾನು ಇವತ್ತು ಬೆಳಗ್ಗೆ ಎದ್ದು ಬಿಸಿ ನೀರು ಹನಿ ಕುಡ್ದು ಮನೆ ಕೆಲಸ ಎಲ್ಲ ಮಾಡಿದ್ದೀನಿ. ಸೊ ಅಲ್ಲಿಂದ ಇಲ್ಲಿಗೆ 1 ಕಿಲೋಮೀಟ್ರ್ ಆಗುತ್ತೆ. ನಾನು ಇವತ್ತು ಡಯಟ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ, ಡಯಟ್ ಮಾಡ್ತೀನಿ. ಸೊ ನಡ್ಕೊಂಡು ಬಂದನಲ್ಲ, ಇಲ್ಲಿ ಒಂದು 10 ರೌಂಡ್ಸ್ ಹೊಡಿತೀನಿ. ನಾನೇನೇನು ಮಾಡ್ತೀನಿ ಅಂತ ನೋಡ್ತಾ ಇರಿ ಗೈಸ್. ಸ್ಟಾರ್ಟ್ ಮಾಡೋಣ. ಹಾಯ್, ನಾನು ಅನಿತಾ ಮಾತಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದು ನನ್ನ ಯೂಟ್ಯೂಬ್ ಚಾನಲು. ಸ್ವಲ್ಪ ಅವಳಿಗೆ ಎಕ್ಸ್ಪೀರಿಯೆನ್ಸ್ ಆಗಲಿ, ಸ್ವಲ್ಪ ಅವಳು ಕಲ್ತ್ಕೊಳ್ಳಿ ಅಂದ್ಬಿಟ್ಟು ಸೊ ಅವಳ ಕಡೆಯಿಂದ ವೀಡಿಯೋ ಮಾಡಿಸ್ತಾ ಇದ್ದೀನಿ. ಅವಳು ಒಂದು ಸ್ವಲ್ಪ ಇಂಪ್ರೂವ್ ಆಗಲಿ, ಸೋಷಿಯಲ್ ಮೀಡಿಯಾದಲ್ಲಿ ಬೆಳೀಲಿ ಅನ್ನೋದು ನಮ್ಗೆ ಆಸೆ. ಸೊ ಹಾಗಾಗಿ ಏನು ಅಂತಂದರೆ, ನಾನು ಬೆಳಗ್ಗೆನೇ ಎದ್ದು ಸ್ವಲ್ಪ ಕಾಫಿ ಕುಡಿದು ಟಿಫನ್ ತಿಂದ್ಕೊಂಡು ವಾಕಿಂಗ್ ಅಂತ ಬಂದ್ವಿ. ತುಂಬ ಹೆವಿ ಬಿಸಿಲಿದೆ ಗೈಸ್. ಆ್ಯಕ್ಚುಲಿ ಹೇಗೆ ಬರೋದು ಅಂತ ಗೊತ್ತಾಗಿಲ್ಲ. ಎದ್ದಿದ ತಕ್ಷಣ ಸ್ವಲ್ಪ ಕಾಫಿ ಕುಡಿದು ಬಿಸ್ಕೆಟ್ ಎಲ್ಲ ತಿಂದ್ಕೊಂಡು ಒಂದು ಸ್ವಲ್ಪ ಆದಮೇಲೆ ಟಿಫನ್ ಮಾಡಿಕೊಂಡು ಡೈರೆಕ್ಟಾಗಿ ಬಂದುಬಿಟ್ವಿ ಪಾರ್ಕ್ಗೆ. ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು 2-3 ಕಿಲೋಮೀಟರ್ಸ್ ಇದೆ ಇಲ್ಲಿಗೆ. 2-3 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ನಡ್ಕೊಂಬಂದ್ವಿ. ನಾನು, ಬ್ರೂನೋ ಮತ್ತು ಆ್ಯಕ್ಚುಲಿ ನನ್ನ ತಂಗಿ ನಡ್ಕೊಂಬಂದ್ವಿ. ಬಂದಮೇಲೆ ಆ್ಯಕ್ಚುಲಿ 3-4 ಜನ ಹುಡುಗರು ಆಟ ಆಡ್ತಿದ್ರು ಗೈಸ್. ಆ್ಯಕ್ಚುಲಿ ನಮ್ಮ ಬ್ರೂನೋ ಸ್ವಲ್ಪ ಸರಿ ಇಲ್ಲ. ಹೋಗಿ ಚಿಕ್ಕ ಮಕ್ಕಳು ಯಾರಾದರೂ ಕಾಣಿಸಿದ್ರೆ ಸಾಕು, ಸರ್ಯಾಗಿ ಹೋಗಿ ಸರ್ಯಾಗಿ ಹಿಡಿತಾನೆ. ಸೊ ಹಾಗಾಗಿ ನಾನು ಒಂದು 1/2 ಅವರ್ ಅಪ್ಪ ಪ್ಲೀಸ್ ಆಟ ಆಡ್ಕೊಂಡು ಹೋಗ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಕಳಿಸ್ಬಿಟ್ಟೆ. ಓಡಬೇಕು ನೋಡಿ, ಇನ್ನೊಂದೆರಡು ನಾಯಿ ಬರ್ತಿದೆ ಅಲ್ಲಿ. ಆಟ ಆಡ್ತಿದ್ದಾವೆ ಇಬ್ರು. ಫ್ರೆಂಡ್ಸ್ ಅಲ್ವಾ, ತುಂಬ ದಿನ ಆಯಿತು. ಚೆನ್ನಾಗಿದ್ದೀನಿ ಆಂಟಿ, ನೀವು? ಗೇಟ್ ಹಾಕ್ತೀನಿ, ಗೇಟ್ ಹಾಕ್ಬಿಟ್ಟು ಬಾ ನೀನು, ಅವ್ರು ಬರ್ತಾರೆ ಬಾ. ಅವನಿಗೆ ಜಾಸ್ತಿ ದಿನ ಆಯ್ತಲ್ವಾ, ಹಾಗಾಗಿ ಹೇಗೆ ಸ್ಮೆಲ್ ನೋಡಬಾರ್ದು. ಏನು ತಿಂದ್ರಿ ಆಂಟಿ ಟಿಫನ್? ಸ್ಮೆಲ್ ನೋಡ್ತಾರ ಫ್ರೆಂಡ್ ಆಗ್ತಾರೆ ಅದು. ಬಾ, ನಾನು ಆಂಟಿ ರೈಸ್ ಬಾತ್ ಮಾಡಿದ್ದೆ, ತಿನ್ಕೊಂಬಂದೆ. ಯಾರಮ್ಮ ಅದು? ನೋಡಿ ಗೈಸ್, ಆಟ ಆಡ್ತಾ ಇದ್ದಾವೆ. ಆ್ಯಕ್ಚುಲಿ ಅದಾದ್ರು ಫ್ರೆಂಡ್ ಜಾಸ್ತಿ ದಿನ ಆದ್ಮೇಲೆ ಸಿಕ್ಕಿರೋದು, ಅದಕ್ಕೆ ಅವನೇನಾ ಅಂತ ಚೆಕ್ ಮಾಡ್ತಾರದು ನೋಡಿ. ಇಲ್ಲಿ ಬನ್ನಿ, ಒಂಟಿ ಆಗ್ಬಿಟ್ಟ ಇವನು. ಇನ್ನು ನೋಡು, ಅವ್ರು ಹೋಗೋವರೆಗೂ ಸ್ಮೆಲ್ ನೋಡೋದು. ಖುಷಿ, ನಿನ್ನ ವಾಕಿಂಗ್ ಎಲ್ಲೇ? ನಿನ್ನ ವಾಕಿಂಗ್ ಅಲ್ಲಿ 6 ರೌಂಡ್ ಆಯಿತು. ಅವ್ರಿಗೆ ಹೇಳು ನೋಡು, ನಿನ್ನ ಗೈಸ್ ನಿನಗೆ ಇವಾಗ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ. ಇನ್ನ 6 ಆಗಿದೆ, ಇನ್ನು 3 ಮಾಡಬೇಕು. ಇರೋ ಒಂದು 2 ಡಾಗ್ಸ್ ತುಂಬ ಫ್ರೆಂಡ್ಲಿ. ಓಕೆನಾ, ನಮ್ಮ ಬ್ರೂನೋಗೆ ತುಂಬ ಇಷ್ಟ ಅದು. ಆ್ಯಕ್ಚುಲಿ ಅದ್ರ ಜೊತೆ ಇರಬೇಕು, ಆಟ ಆಡಬೇಕು, ಮಾಡಬೇಕು ಅಂತ. ಬಟ್ ನಾನು ಇಷ್ಟು ದಿನ ಈ ಸೈಡ್ ಕರ್ಕೊಂಬಂದಿರಲಿಲ್ಲ, ಯಾಕಂದರೆ ನನಗೆ ಈ ಬಿಸಿಲಲ್ಲಿ ವಾಕ್ ಮಾಡ್ಕೊಂಬರಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಕರ್ಕೊಂಬಂದಿದ್ರು. ನೋಡಿ ಆಟ ಆಡಿಬಿಟ್ಟು ಹೇಗೆ ಸುಸ್ತಾಗ್ಬಿಟ್ಟಿದೆ ಅಂದ್ಬಿಟ್ಟು. ಸೊ ಹೆವಿ ಬಿಸಿಲಿದೆ ನೋಡಿ, ಹೆವಿ ಬಿಸಿಲಿದೆ. ಫಸ್ಟು ಮನೆಗೆ ಹೋಗಬೇಕು. ಅವಳದು ವಾಕಿಂಗ್ ಇನ್ನೂ ಆಗಿಲ್ಲ, 6 ರೌಂಡ್ಸ್ ಅಷ್ಟೇ ಆಗಿರೋದು. ಸೊ ವಾಕಿಂಗ್ ಆಗಿದ ತಕ್ಷಣ ಫಸ್ಟು ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಬೇಕು. ಪಾಪ ಇಬ್ರು ನಾಯಿ ಬಂದಿದ್ರು ಗಾಯ್ಸ್. ಒಂದು ನಾಯಿ ಲೇಡಿತ್ತು. ಪಾಪ ಕಿವಿನಲ್ಲೆಲ್ಲ ಗುಳ್ಳೆ ಆಗಿಬಿಟ್ಟಿತ್ತು, ಕಾಲೆಲ್ಲ ನಡಕಕ್ಕೆ ಸ್ಟಾರ್ಟ್ ಆಯಿತು, ಕಾಲೆಲ್ಲ ನೂತಿದಂತ ಕೈ ಕೊಡ್ತಿತ್ತು. ಸೊ ಹಾಗಾಗಿ ನನ್ನ ಆಂಟಿಗೆ ಹೇಳ್ಬಿಟ್ಟು ನಮ್ಮ ಅಕ್ಕ ನಾನು ಕಳಿಸ್ಬಿಟ್ವಿ ಅವನ್ನ. ಸೊ ಇವಾಗ ಅವ್ನು ಸಿಂಗಲ್ ಮಿಂಗಲ್ ಆಗಿ ಅಲ್ಲಿ ನಿಂತಾನೆ ಅಲ್ಲಿ. ಸೊ 6 ರೌಂಡ್ಸ್ಗೇನೆ ಹಿಂಗೆ ಸುಸ್ತಾಗ್ತಿದ್ದೀನಿ. 7 ರೌಂಡ್ಸ್ಗೆ ಹಂಗಾಗಬೇಡ. ಇವಾಗ ಮಾಡಿಲ್ಲ ಅಂದರೆ ನಾಳೆ ಹೆಂಗೆ ಮಾಡ್ತೀನ, ಇನ್ನೊಂದ್ಸರಿ ನೋಡಬೇಕು. 7 ರೌಂಡ್ಸ್.
ಗಾಯ್ಸ್ ಆಲ್ಮೋಸ್ಟ್ ಮುಗೀತು. ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಮಾಡೋಣ. 2 or 3 ಎಕ್ಸಸೈಸ್ನ ನಾನು ತೋರಿಸ್ಕೊಡ್ತೀನಿ ಯಾವುದ್ಯಾವುದು ಅಂತ. ಫಸ್ಟ್ ಹಿಂಗೆ ಇಟ್ಕೊಂಡು 10 ಟೈಮ್ಸ್. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಗಾಯ್ಸ್ ನಾನು ಸ್ವೆಟ್ ನೋಡಿ ಗಾಯ್ಸ್, ಅಷ್ಟು ಎಕ್ಸಸೈಸ್ ಮಾಡಿ ಅಷ್ಟು ರನ್ ಮಾಡಿದ್ದೀನಿ. ಅನಿತಕ್ಕ ಇವತ್ತು ನಾನು ಇಷ್ಟು ಮಾಡಿದ್ದೀನಿ ಅಂದರೆ, ಇವಾಗ ಇಷ್ಟು ಮಾಡಿಲ್ಲ ಅಂದರೆ ನಾನು ಹೆಂಗೆ ಮಾಡ್ತೀನಿ? ನಾಳೆಯಿಂದ ನೀನು ಮಾಡ್ದಂಗೆ ಇವತ್ತು ನೋಡಿ ಇವತ್ತು ಸುಸ್ತಾಗ್ಬಿಟ್ಟಿದ್ದೀನಿ. ನಾಳೆ ಇವಳು ಮಾಡ್ದಂಗೆ 100% ನಾನು ನಿಮಗೆ ವಿಡಿಯೋ ಮಾಡಿ ನಾನು ತೋರಿಸೇ ಕೊಡ್ತೀನಿ. ಯಾಕೆ ಅಂತಂದರೆ ಇವಳು ಒಂದಿನ ಮಾಡಿದ್ಲ, ನೆಕ್ಸ್ಟ್ ದಿನ ನೀನು ಮಾಡ್ತೀಯ ಅದನ್ನ? ಯಾವತ್ತಾದ್ರೂ ಮಾಡಿದ್ಯಾ? ಮಾಡಿದ್ದೀನಿ. ಅಲ್ಲ, ನೀನು ಇವತ್ತು ತಿಂದಿರೋ ಊಟನೇ ಫ್ರೆಂಡ್ಸ್ ಇವಳು ನಾಳೆ ತಿನ್ನಲ್ಲ. ಇನ್ನು ಇವತ್ತು ಕಷ್ಟಪಟ್ಟು ಮಾಡಿರೋ ಎಕ್ಸಸೈಸ್ ನಾಳೆ ಮಾಡ್ತೀಯಾ? ಚಾಲೆಂಜಾ? ಚಾಲೆಂಜ್. ಸರಿ, ಅವಳು ಮೊನ್ನೆ ನನ್ನ ಹತ್ರ ಏನು ಚಾಲೆಂಜ್ ಹಾಕಿದ್ಲು ಅಂತಂದರೆ, ನಾನು ನಾಳೆಯಿಂದ ಸ್ವಲ್ಪ ಬ್ರೌನ್ ರೈಸ್ ತಿಂತೀನಿ ಮಾಡಿಕೊಡು, ಮತ್ತು ಇನ್ನೊಂದು ಏನು ಹೇಳಿದ್ಲು ಅಂದರೆ ಗೈಸ್, ಏನು ಹೇಳಿದ್ದೆ ನೀನು ನೈಟ್ ಅವತ್ತು? ಓಟ್ಸ್ ತಿಂತೀನಿ ಬೆಳಗ್ಗೆ ಎದ್ದು, ಸ್ವಲ್ಪ ಡಯಟ್ ಮೇಂಟೈನ್ ಮಾಡ್ತೀನಿ, ರೈಸ್ ತಿನ್ನೋದಿಲ್ಲ, ಒಂದು ಲಿಮಿಟಲ್ಲಿ ತಿಂತೀನಿ ಅಂತ ಹೇಳಿದ್ಲು. ನನಗೆ ಸ್ವಲ್ಪ ನೆನ್ನೆ ಹುಷಾರಿರಲಿಲ್ಲ. ಬಟ್ ಇವಳು ಏನು ಮಾಡಿದಾಳೆ ಅಂದರೆ, ನಿಜ ಹೇಳು, ಅವ್ರ ಹತ್ರ ನೀನೇ ಒಪ್ಕೊ. ರೈಸು, ಇಡ್ಲಿ, ಸಾಂಬಾರು, ಚಟ್ನಿ ತಿಂದಿದ್ದೀನಿ. ಬೆಳಗ್ಗೆ ಓಟ್ಸ್ ತಿಂದಿದ್ದಾಳೆ. ನೈಟ್ ನಾನೆಲ್ಲ ರೆಡಿ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಬೆಳಗ್ಗೆ ಓಟ್ಸ್ ತಿಂದಿದ್ದಾಳೆ. ಬಟ್ ಮಧ್ಯಾಹ್ನ ಏನು ಮಾಡಿದ್ದಾಳೆ ಅಂತಂದರೆ, ನಾನು ಮಲಗಿದ್ದೀನಿ ಅನ್ನೋ ಚಾನ್ಸ್ ಸಿಕ್ಕಿದ್ದೆ ಅವಳಿಗೆ. 4 ಇಡ್ಲಿ ತಿಂದು ಇಷ್ಟು ರೈಸ್ ತಿಂದು ಮುಗಿಸ್ಬಿಟ್ಟಿದ್ದಾಳೆ. ನಾನು ಎದ್ದು ನೋಡ್ತೀನಿ, ರೈಸ್ ಇಲ್ಲ ಏನಿಲ್ಲ, ಯಾರು ತಿಂದರು ಅಂತ. ನಾನು ರೈಸ್ ನಾನೇ ತಿಂದಿದ್ದೀನಿ ಅಂತ. ಬಟ್ ನೀ ಡಯಟಲ್ಲಿ ಇದೆಯಲ್ಲ, ಹೇಗೆ ತಿಂದೆ ಅಂತ, ಯಾಕೋ ತಿನ್ಬೇಕು ಅನ್ನಿಸ್ತು, ತಿಂದ್ಬಿಟ್ಟೆ ಅಂತ ಅಂದ್ಲು. ಸೊ ಹಾಗಾಗಿ ನಾನು ಡಯಟ್ ಅಲ್ಲಿಗೆ ಕ್ಲೋಸ್ ಆಯ್ತು ಇವಳ್ದು, ಅಲ್ವಾ? ನೀನು ಮಲಗಿದಲ್ಲ, ಹುಷಾರಿದ್ರೆ ಬ್ರೌನ್ ರೈಸ್ ಯಾರು ಮಾಡ್ತಾರೆ? ಬ್ರೌನ್ ರೈಸ್ ಎಲ್ಲಿಟ್ಟಿದೆ ಅಂತ ನನಗೇನು ಗೊತ್ತು? ನೋಡ್ರಿ, ಇವಾಗ ನನ್ನ ಮೇಲೆ ಕಂಪ್ಲೇಂಟ್ ಹೇಳ್ತಾ ಇದ್ದಾಳೆ, ಹೌದಾ? ಅಲ್ಲ, ಇವಳ್ದು ಏನು ಗೊತ್ತಾ ಫ್ರೆಂಡ್ಸ್, ಆ್ಯಕ್ಚುಲಿ ಇವತ್ತೊಂದಿನ ಮಾಡ್ತಾಳ, ನೆಕ್ಸ್ಟ್ ದಿನ ಅದ್ರ ಬಗ್ಗೆ ಜ್ಞಾಪಕನೇ ಇರಲ್ಲ ಇವಳಿಗೆ, ಅಲ್ವಾ? ಇಲ್ಲ, ಮಾಡ್ತೀನಿ. ಸಾಯಂಕಾಲ ಅಲ್ಲಿ ಹೋಗ್ತೀನಿ. ಎಲ್ಲಿ? ಅಪ್ಪು ಎಕ್ಸಸೈಸ್ ಹತ್ರ ಹೋಗ್ತೀನಿ, ಸೈಕಲ್ ಓಡ್ಸೋಕ್ಕೆ. ನಾವು ನೆಕ್ಸ್ಟ್ ಏನೇನು ಮಾಡ್ತೀವಿ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀವಿ. ಆ್ಯಕ್ಚುಲಿ ಇವಾಗ ಏನು ಅಂತಂದರೆ, ನಾವು ಮನೆಗೆ ಹೋಗಬೇಕು. ಈ ಬಿಸಿಲಲ್ಲಿ ಹೇಗೆ ಮನೆಗೆ ಹೋಗೋದಂತಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಫುಲ್ಲು ಸೆಕೆ ಆಗ್ತಿದೆ. ನಮ್ಮ ಬ್ರೂನ್ ಅಂತೂ ಫುಲ್ಲು ಸುಸ್ತಾಗಿ ಹೋಗಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ಒಂದು ಸೈಡ್. ಇಲ್ಲಿ ಮಲ್ಕೊಂಡ್ಬಿಟ್ಟಿದ್ದಾನೆ ಒಂದು ಸೈಡ್. ಸೊ ಹಾಗಾಗಿ ನಾವು ಇವಾಗ ಸ್ವಲ್ಪ ಮನೆಗೆ ಹೋಗಿ ಸ್ವಲ್ಪ ಮನೆಯೆಲ್ಲ ಕೆಲಸ ಮಾಡಿ ಫ್ರೆಶ್ ಅಪ್ ಆಗಬೇಕು. ನೋಡೋಣ ಏನೇನು ಕೆಲಸ ಇದೆ ಅಂದ್ಬಿಟ್ಟು. ಅನಿತಕ್ಕ ಇನ್ನು ಆ ಕಡೆ ತಾನೆ. ಸೊ ಇನ್ನು 7th ಆದಮೇಲೆ 8th ಕ್ರಾಸ್ ನಮ್ಮದೇ. ಸೊ ಮುಖ್ಯದಾರ ಮೇನ್ ಕ್ರಾಸ್, ಇದು 6th ಮುಖ್ಯದಾರ ಮೇನ್. ಇಲ್ಲಿಂದ ನಡ್ಕೊಂಡು ಬಂದ್ವಿ. ಫುಲ್ ಸುಸ್ತಾಗಿತ್ತು. ನೀರು ಕುಡ್ದು ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿ ಅದಾದಮೇಲೆ ಸ್ನಾನಕ್ಕೆ ಹೋಗಿದ್ದೆ. ಸ್ನಾನಕ್ಕೆ ಹೋಗ್ಬಿಟ್ಟು ಇವತ್ತು ಸ್ವಲ್ಪ ಊಟ ತಿನ್ನಬೇಕು. ಊಟ ಏನು ಗೊತ್ತಾ ಗೈಸ್, ಇನ್ನೂ ರೆಡಿ ಆಗಿದೆ. ಇವಾಗ ಕುಕ್ಕರ್ ಆಗಬೇಕು. ನನ್ನ ಮಧ್ಯಾಹ್ನದ ಊಟ ಏನು ಗೊತ್ತಾ ಗೈಸ್, ವೆಜಿಟೇಬಲ್ಸ್ ಜೊತೆಗೆ 100 ಗ್ರಾಮ್ ರೈಸ್ ತೊಗೊಂಡಿದ್ದೀನಿ. ಇದು ಈ ರೈಸ್ ಬಾತ್ ಅಂತಾರಲ್ಲ, ಸೊ ಅದಕ್ಕೆ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. 100 ಗ್ರಾಮ್ಸ್ ಡಯಟ್ ಪ್ರೋಟೀನ್ ಇದು. ಅಕ್ಕ ಸ್ವಲ್ಪ ಮಸಾಲ ಮಜ್ಜಿಗೆ ಮಾಡಿಕೊಟ್ರು. ಮಧ್ಯಾಹ್ನದ ಊಟ ಎಲ್ಲ ಮುಗೀತು. ಲಾಸ್ಟ್ ಇನ್ನು ಮಜ್ಜಿಗೆ ಅಷ್ಟೇ ಉಳಿದಿರೋದು. ಸೊ ಇದನ್ನು ಕುಡಿದು ರೆಸ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.